ಕರ್ನಾಟಕದಲ್ಲಿ ಸರ್ಕಾರಿ ಕೆಲಸಕ್ಕೆ ತಯಾರಿ ಮಾಡ್ತಿದ್ದೀರಾ? ಹಾಗಿದ್ರೆ ನಿಮ್ಗೊಂದು ತುಂಬಾನೇ ಮುಖ್ಯವಾದ ಸುದ್ದಿ ಇದೆ. ನೇಮಕಾತಿ ನಿಯಮಗಳಲ್ಲೇ ಒಂದು ಹಠಾತ್ ಬದಲಾವಣೆ ಆಗಿದೆ. ಇದರಿಂದ ನಿಮ್ಮ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ಬೋದು? ಬನ್ನಿ ಇದ್ರ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಕರ್ನಾಟಕ ಸರ್ಕಾರದ ಒಂದು ಹೊಸ ಆರ್ಡರ್ ಇಡೀ ನೇಮಕಾತಿ ಪ್ರಕ್ರಿಯೆನೇ ಅಲುಗಾಡಿಸಿದೆ. ಹಾಗಾದ್ರೆ ಏನಿದು ಬದಲಾವಣೆ? ಇದು ಯಾಕೆ ಬಂತು? ಇದರ ನಿಜವಾದ ಅರ್ಥ ಏನು ಅಂತ ಬನ್ನಿ ಒಂಚೂರು ಡೀಟೇಲ್ ಔಟ್ ನೋಡೋಣ. ಸರಿ, ಈ ಇಡೀ ವಿಷಯ ಅರ್ಥ ಆಗ್ಬೇಕು ಅಂದ್ರೆ ನಾವು ಮೊದಲು ಇದರ ಹಿನ್ನೆಲೆಗೆ ಹೋಗ್ಬೇಕು. ಸ್ವಲ್ಪ ದಿನಗಳ ಹಿಂದೆ ಸರ್ಕಾರ ಮೀಸಲಾತಿಯನ್ನ ಹೆಚ್ಚಿಸೋಕೆ ಅಂತ ಒಂದು ಹೊಸ ಕಾನೂನನ್ನ ಜಾರಿಗೆ ತಂದಿತ್ತು. ಆದ್ರೆ ತಂದಿದ್ದೇ ತಡ, ತಕ್ಷಣವೇ ಅದು ಕೋರ್ಟ್ ಮೆಟ್ಲೇರ್ತು. ಅಲ್ಲೇ ಶುರುವಾಗಿದ್ದು ಈ ಸಮಸ್ಯೆ. ಹಾಗಾದ್ರೆ ಹಳೇ ಕಾನೂನಿಗೂ ಹೊಸ ಕಾನೂನಿಗೂ ಏನು ವ್ಯತ್ಯಾಸ? ನೋಡಿ, 1995ರ ಆರ್ಡರ್ ಪ್ರಕಾರ ಮೀಸಲಾತಿಗೆ ಒಂದು 50% ಲಿಮಿಟ್ ಇತ್ತು, ಅದನ್ನ ದಾಟೋ ಹಾಗಿರ್ಲಿಲ್ಲ. ಆದರೆ 2022ರಲ್ಲಿ ಬಂದ ಹೊಸ ಕಾನೂನು SC/ST ಸಮುದಾಯಗಳಿಗೆ ಮೀಸಲಾತಿಯನ್ನ ಜಾಸ್ತಿ ಮಾಡಿ ಆ 50% ಲಿಮಿಟ್ ಅನ್ನ ಕ್ರಾಸ್ ಮಾಡಿಬಿಡ್ತು. ಇದೇ ಪಾಯಿಂಟ್ ಇಡೀ ಕಾನೂನು ವಿವಾದಕ್ಕೆ ಕಾರಣವಾಗಿದ್ದು. ಈ ಹೊಸ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂಥೇಳಿ ತಕ್ಷಣವೇ ಕೇಸ್ಗಳು ಹೈಕೋರ್ಟ್ಗೆ ಹೋದ್ವು. ಇವಾಗ ನೋಡಿ, ನೇಮಕಾತಿ ಮಾಡೋರಿಗೆ ದೊಡ್ಡ ಕನ್ಫ್ಯೂಷನ್ ಶುರುವಾಗ್ಬಿಟ್ಟು ಹಳೆ ರೂಲ್ಸ್ ಫಾಲೋ ಮಾಡಬೇಕಾ ಅಥವಾ ಹೊಸ ರೂಲ್ಸ್ ಪ್ರಕಾರ ಹೋಗ್ಬೇಕಾ ಅಂತ. ಇದರಿಂದ ಏನಾಯ್ತು ಅಂದ್ರೆ ಇಡೀ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಒಂದ್ ರೀತಿ ಸ್ಥಗಿತ ಆದಂಗಾಗಿ ಎಲ್ಲಾ ಕಡೆ ಅನಿಶ್ಚಿತತೆ. ಸರಿ, ಈ ಗೊಂದಲವನ್ನ ಬಗೆಹರಿಸೋಕೆ ಹೈಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನ ಕೊಟ್ಟು. ಅಂದಹಾಗೆ ಮಧ್ಯಂತರ ಆದೇಶ ಅಂದ್ರೇನು ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ಪಾಲಿಸಬೇಕಾದ ಒಂದು ಟೆಂಪರರಿ ರೂಲ್ ಅಷ್ಟೇ. ಕೋರ್ಟ್ ಇಲ್ಲಿ ತುಂಬಾನೇ ಕ್ಲಿಯರ್ ಆಗಿ ಹೇಳಿದೆ ನೋಡಿ, ಕೇಸ್ ಮುಗಿಯೋವರೆಗೂ ಹೆಚ್ಚಾಗಿರೋ ರಿಸರ್ವೇಷನ್ ಬಳಸಿ ಯಾವುದೇ ಹೊಸ ನೋಟಿಫಿಕೇಷನ್ಗಳನ್ನ ಹೊರಡಿಸೋ ಹಾಗಿಲ್ಲ ಅಂತ. ಇಲ್ಲಿ ಹೊಸ ಅನ್ನೋ ಪದ ಬಹಳ ಮುಖ್ಯ. ಅಂದ್ರೆ ಆಲ್ರೆಡಿ ಶುರುವಾಗಿರೋ ಪ್ರಾಸೆಸ್ಗಳನ್ನ ನಿಲ್ಸಿ ಅಂತ ಕೋರ್ಟ್ ಎಲ್ಲೂ ಹೇಳಿಲ್ಲ. ಜಸ್ಟ್ ಹೊಸದಾಗಿ ಯಾವುದನ್ನು ಶುರು ಮಾಡಬೇಡಿ ಅಷ್ಟೆ. ಸೊ ಹೈಕೋರ್ಟ್ ಹೀಗೆ ಹೇಳಿದ ಮೇಲೆ ಸರ್ಕಾರ ಅದಕ್ಕೆ ಒಂದು ಉತ್ತರವಾಗಿ ಒಂದು ಅಧಿಕೃತ ಸುತ್ತೋಲೆಯನ್ನ ಹೊರಡಿಸ್ತು. ಇದೇ ನೋಡಿ ಆ ಸುತ್ತೋಲೆ. ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರ ಬಿಂದುವೇ ಈ ಆರ್ಡರ್. ಯಾಕೆಂದ್ರೆ ಇದು ಈಗಿನ ಪರಿಸ್ಥಿತಿಯನ್ನ ಕ್ಲಿಯರ್ ಮಾಡಿ ನೇಮಕಾತಿ ಮಾಡೋ ಏಜೆನ್ಸಿಗಳಿಗೆ ಮುಂದೆ ಏನ್ ಮಾಡಬೇಕು ಅನ್ನೋ ದಾರಿಯನ್ನ ತೋರಿಸಿದೆ. ಈ ಹೊಸ ಆರ್ಡರಿಂದ ಏನಾಯ್ತು ಅಂದ್ರೆ ಈಗ ರಾಜ್ಯದಲ್ಲಿ ಒಂದಲ್ಲ 2 ತರಹದ ನೇಮಕಾತಿ ರೂಲ್ಸ್ ಜಾರಿಯಲ್ಲಿವೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹೌದು. ಅಂದ್ರೆ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಯಾವಾಗ ಶುರುವಾಯಿತು ಅನ್ನೋದ್ರ ಮೇಲೆ ಅದಕ್ಕೆ ಯಾವ ರೂಲ್ ಅಪ್ಲೈ ಆಗತ್ತೆ ಅನ್ನೋದು ಡಿಸೈಡ್ ಆಗತ್ತೆ. ಇಂಟ್ರೆಸ್ಟಿಂಗ್ ಅಲ್ವಾ? ಈ ಟೇಬಲ್ ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗತ್ತೆ. ನೋಡಿ, ತುಂಬಾ ಸಿಂಪಲ್. ಸರ್ಕಾರದ ಈ ಹೊಸ ಆರ್ಡರ್ ಬರೋಕ್ಕೂ ಮೊದಲೇ ಶುರುವಾಗಿದ್ದ ನೇಮಕಾತಿಗಳು ಎಲ್ಲ ಆ ಹೊಸ ಕಾನೂನು ಅಂದ್ರೆ ಜಾಸ್ತಿ ರಿಸರ್ವೇಷನ್ ಇರೋ ಕಾನೂನಿನಲ್ಲೇ ಮುಂದುವರಿಯುತ್ತೆ. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಈ ಎಲ್ಲ ಅಪಾಯಿಂಟ್ಮೆಂಟ್ಗಳು ಕೋರ್ಟಿನ ಫೈನಲ್ ತೀರ್ಪಿಗೆ ಒಳಪಟ್ಟಿರ್ತವೆ. ಅದೇ ಇನ್ಮುಂದೆ ಬರೋ ಎಲ್ಲ ಹೊಸ ನೋಟಿಫಿಕೇಷನ್ಗಳು ಹಳೇ ರೂಲ್ಸ್ಗೆ ವಾಪಸ್ ಹೋಗ್ಬೇಕು. ಅಂದ್ರೆ 1995ರ 50% ಮೀಸಲಾತಿ ನಿಯಮವನ್ನೇ ಫಾಲೋ ಮಾಡಬೇಕು. ಅರ್ಥ ಆಯ್ತಲ್ವಾ? ಓಕೆ, ಹಾಗಾದ್ರೆ ಇದೆಲ್ಲದ್ರಿಂದ ಸದ್ಯಕ್ಕೆ ಆಗೋ ಪರಿಣಾಮಗಳೇನು? ಅಂದ್ರೆ ಕೆಲಸಕ್ಕೆ ಅಪ್ಲೈ ಮಾಡೋರು ಮತ್ತೆ ನೇಮಕಾತಿ ಮಾಡೋ ಸಂಸ್ಥೆಗಳು ಈಗ ಸದ್ಯಕ್ಕೆ ಯಾವ ವಿಷಯಗಳನ್ನ ತಲೆಯಲ್ಲಿಟ್ಕೋಬೇಕು? ಬನ್ನಿ ಅದನ್ನ ಶಾರ್ಟ್ ಆಗಿ ನೋಡೋಣ. ಒಟ್ಟಿಲ್ ಹೇಳೋದಾದ್ರೆ ಇದೊಂದು ಟೆಂಪರರಿ ವ್ಯವಸ್ಥೆ ಅಷ್ಟೇ. ಫೈನಲ್ ಆಗಿ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೇನೆ ಕರ್ನಾಟಕದ ರಿಸರ್ವೇಷನ್ ಪಾಲಿಸಿ ಹೇಗಿರುತ್ತೆ ಅಂತ ಒಂದು ಪಕ್ಕಾ ಕ್ಲಾರಿಟಿ ಸಿಗೋದು. ಅಲ್ಲಿವರೆಗೂ ನೇಮಕಾತಿ ಪ್ರಕ್ರಿಯೆಗಳು ಸ್ಟಾಪ್ ಆಗಬಾರದು, ಗೊಂದಲ ಇರಬಾರದು ಅನ್ನೋ ಒಂದೇ ಕಾರಣಕ್ಕೆ ಸರ್ಕಾರ ಈ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಅಷ್ಟೇ. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಮತ್ತು ಬಹುಮುಖ್ಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಈ ಕೇಸ್ನ ಫೈನಲ್ ಜಡ್ಜ್ಮೆಂಟ್ ಕರ್ನಾಟಕದ ಮೀಸಲಾತಿ ವ್ಯವಸ್ಥೆಯ ಭವಿಷ್ಯವನ್ನೇ ಹೇಗೆ ಬದಲಾಯಿಸಬಹುದು? ಯಾಕಂದ್ರೆ ಇದು ಬರೀ ಒಂದು ಕಾನೂನು ಪ್ರಶ್ನೆಯಾಗಿ ಉಳಿದಿಲ್ಲ. ಇದು ನಮ್ಮ ರಾಜ್ಯದ ಸಾಮಾಜಿಕ ಮತ್ತು ಆಡಳಿತಾತ್ಮಕ ವ್ಯವಸ್ಥೆ ಮೇಲೆ ತುಂಬಾ ದೊಡ್ಡ ಪರಿಣಾಮ